ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಾವರೆ ಹೂವನ್ನು ಯಾವ ರೀತಿ ಬೆಳೆಸೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಾವರೆ ಹೂವಾಗಿದೆ ಅಂತ. ನೀವು ತುಂಬ ವಿಡಿಯೋಗಳನ್ನು ನೋಡಿರ್ಬೋದು. ರಾಸಾಯನಿಕಗಳನ್ನು ಹಾಕೋದ್ರಿಂದ ಅಥವಾ ಇನ್ನಿತರ ಯಾವುದಾದ್ರೂ ಕೆಮಿಕಲ್ಗಳನ್ನು ಹಾಕೋದ್ರಿಂದ ತಾವರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅದೆಲ್ಲ ಸುಳ್ಳು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಾವರೆ ಆಗಿದೆ ಅಂತ. ಯಾವುದೇ ರೀತಿಯ ಕೆಮಿಕಲ್ಸ್ ಹಾಕಿಲ್ಲ. ಲೋ ಬಜೆಟಲ್ಲಿ ಯಾವ ಥರ ತಾವರೆ ಮಾಡ್ಬೋದು ಅಂತ ತೋರಿಸ್ತೀನಿ. ಇದು ನಮ್ಮ ಅತ್ತೆಯವರು ಮಾಡಿರೋ ತಾವರೆ ಗಿಡಗಳು. ಒಂದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. 2 ಕಲರ್ ಇದೆ, ವೈಟು ಮತ್ತು ಪರ್ಪಲ್ಲು. ಈ ಬಾವಿ ರಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ಇಟ್ಟು ಅದರೊಳಗೆ ಈ ಕಡಿಮೆ ಬಜೆಟಲ್ಲಿ ಸಿಗುವಂಥ ಪ್ಲ್ಯಾಸ್ಟಿಕ್ಕನ್ನು ಹಾಕಿ ಮಾಡಿದ್ದಾರೆ. ಇದನ್ನು ಹೇಗೆ ಮಾಡಿದ್ದಾರೆ ಅಂದರೆ, ಫಸ್ಟ್ ಲೇಯರನ್ನು ನಾವು ಅಂಟು ಮಣ್ಣು ಅಂದರೆ ಗಮ್ ಥರ ಅಂಟ್ಕೊಳ್ಳುತ್ತಲ್ಲ, ಆ ಥರ ಮಣ್ಣನ್ನು ಹಾಕಿ 2ನೇ ಲೇಯರು ಸಗಣಿ ಗೊಬ್ಬರ, ಇದೆರಡನ್ನೇ ಹಾಕಿ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ನಮಗೆ ಈ ತಾವರೆಯನ್ನು ಬೆಳೆಯೋದು ತುಂಬಾ ಈಸಿ. ಯಾಕೆ ಅಂದರೆ ಈ ಥರ ಎಲೆಗಳಿರುತ್ತಲ್ಲ, ಇದರಲ್ಲಿ ಈ ಪಾಯಿಂಟಲ್ಲಿ ಈ ಕಪ್ಪು ಥರ ಕಾಣ್ತಾ ಇದೆ ನೋಡಿ, ಅದರಿಂದ ಮತ್ತೊಂದು ಗಿಡಗಳಾಗತ್ತೆ. ಈ ಥರ ಚಿಕ್ಕ 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 ಗಿಡಗಳು ನೋಡಿ ಇಲ್ಲಿ ತುಂಬಾ ಕಾಣಿಸುತ್ತೆ. ನೀವು ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಚಿಕ್ಕ ಚಿಕ್ಕ ಗಿಡಗಳನ್ನು ನಾವು ಬೇರೆ ಪಾತ್ರೆಗಳಿಗೆ ಅಥವಾ ಟಬ್ಗಳಿಗೆ ಹಾಕೋದ್ರಿಂದ ಮತ್ತೆ ಇದೇ ಥರ ಹೂಗಳನ್ನು ಬಿಡ್ಬೋದು. ನಾನು ಆ ಥರ ಚಿಕ್ಕ ಚಿಕ್ಕ ಗಿಡಗಳನ್ನು ತಗೊಂಡು ಹೋಗಿ ಟಬ್ಗಳಿಗೆ ಹಾಕಿದ್ದೀನಿ. ಅದನ್ನು ನಿಮಗೆ ಈಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ರೋಡ್ ಸೈಡಲ್ಲಿ ಮಾರುವಂತಹ ಪ್ಲ್ಯಾಸ್ಟಿಕ್ ಅಂಗಡಿಯವ್ರ ಹತ್ರ ತೊಗೊಬಂದಿರೋ ಟಬ್ಬು. ಜಸ್ಟ್ 30 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ. ಅದರಲ್ಲಿ ನಾನು ಆ ಚಿಕ್ಕ ಚಿಕ್ಕ ಗಿಡಗಳನ್ನು ತಂದು, ಸೇಮ್ ನಿಮಗೆ ಮೊದಲೇ ಹೇಳಿದ್ನಲ್ಲ, 1 ಲೇಯರು ಅಂಟು ಮಣ್ಣು, ಮತ್ತೊಂದು ಲೇಯರು ಸ್ವಲ್ಪ ಸಗಣಿ ಗೊಬ್ಬರನ ಹಾಕಿ ಫಸ್ಟು ನಾವು ಅದನ್ನು ಈ ಚಿಕ್ಕ ಗಿಡನ ನೆಡಬೇಕು. ನಾರ್ಮಲಾಗಿ ಗಿಡಗಳನ್ನು ಹೇಗೆ ನೆಡ್ತೀವೋ ಅದೇ ಥರ ನೆಟ್ಟು 1 ದಿನದ ನಂತರ ನಾವು ಟಬ್ಬೊಳಗೆ ನೀರನ್ನು ತುಂಬಿಸ್ಬೇಕು. ನೀವು ಮೊದಲೇ ನೀರನ್ನು ತುಂಬಿಸಿದ್ರೆ ಗಿಡ ಆಳಕ್ಕೆ ಬೇರನ್ನು ಕೊಡಲ್ಲ. ಈ ಥರ ನೀವು 1 ದಿನದ ನಂತರ ನೀರು ತುಂಬಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಿಡ ಅಂತ ನೀವೇ ನೋಡ್ತಾ ಇದ್ದೀರಾ. ಇನ್ನೊಂದು 15 ತಿಂಗಳಲ್ಲಿ ಇದು ಕೂಡ ಹೂ ಬಿಡುತ್ತೆ. ಅಷ್ಟೇ ದೊಡ್ಡದಾಗಿ ನೀವು ಬಾವಿ ರಿಂಗನ್ನೇ ಹಾಕಿ ಹೂವನ್ನು ಮಾಡಬೇಕು ಅಂತ ಖಂಡಿತ ಇಲ್ಲ. ಇಷ್ಟೇ ಚಿಕ್ಕ ಟಬ್ಬಲ್ಲಿ ಕೂಡ ನೀವು ಹೂವನ್ನು ಮಾಡ್ಬೋದು. ಆದರೆ ಸ್ಪೇಸ್ ಜಾಸ್ತಿ ನೀಡಬೇಕು. ಅಂದರೆ ಈಗ 1 ಟಬ್ಬಲ್ಲಿ ಒಂದೇ ಗಿಡಗಳನ್ನು ಹಾಕಬೇಕು. ನಾನು 2 ಗಿಡಗಳನ್ನು ಹಾಕಿದ್ದೀನಿ. ಆದರೆ ಒಂದೇ ಟಬ್ಬಲ್ಲಿ 1 ಗಿಡ ಹಾಕಿದರೆ ಅದಕ್ಕೆ ಎಲೆ ಗ್ರೋತ್ ಆಗೋಕ್ಕೆ ತುಂಬ ಸ್ಪೇಸ್ ತಗೊಂಡು ಬೇಗ ಹೂವಾಗುತ್ತೆ. ಇದೇ ನೋಡಿ, ಅದೇ ಥರ ಸೇಮ್ ಟಬ್ಬಿಗೆ ಈಗ ಒಂದು 2 ದಿನದ ಹಿಂದೆ ಗಿಡನ ನೆಟ್ಟಿದ್ದೀನಿ. ಯಾವ ಥರ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಇದಕ್ಕೂ ಅಷ್ಟೇ ಮಣ್ಣು ಮತ್ತು ಗೊಬ್ಬರ ಮಾತ್ರ ಹಾಕಿದ್ದೀನಿ. ನೀವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಬೇಕು ಅಂತ ಇಲ್ಲ. ಕೇವಲ ಮಣ್ಣು ಮತ್ತು ಗೊಬ್ಬರ ಹಾಕಿ ನೀವು ತಾವರೆಯನ್ನು ಬೆಳೆಸ್ಬೋದು. ಆದರೆ ಸ್ವಲ್ಪ ಸ್ಪೇಸ್ ಇರೋವಂಥ ಟಬ್ಗಳನ್ನು ತಗೊಳ್ಳಿ, ಅದರಿಂದ ಬೇಗ ಬೆಳೆಯುತ್ತೆ ತಾವರೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ತಾವರೆಯನ್ನು ಬೆಳೆಯೋದು ತುಂಬಾ ಸುಲಭ. ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಳ್ಕೋಬೋದು. ಈ ಥರ ಕಡಿಮೆ ಬಜೆಟ್ ಇರೋ ಪ್ಲ್ಯಾಸ್ಟಿಕ್ಕನ್ನು ತಂದು
ಅದರೊಳಗೆ ನೀರನ್ನು ತುಂಬಿಸಿ ಒಂದು ಲೇಯರ್ ಮಣ್ಣು ಮತ್ತು ಗೊಬ್ಬರವನ್ನು ಹಾಕಿ ಈ ಥರ ಗಿಡ ನೆಟ್ಟು 1 ದಿನದ ನಂತರ ನೀರನ್ನು ಹಾಕಬೇಕು. ಅದು ಎಲೆ ತೇಲೋ ರೀತಿದೆ, ಈ ರೀತಿ ನೀರನ್ನು ಹಾಕೋದ್ರಿಂದ ತಾವರೆ ಚೆನ್ನಾಗಿ ಆಗುತ್ತೆ. ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಯಾವುದನ್ನು ಬಳಸಿಲ್ಲ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.